ಇವತ್ತು ಆಫೀಸಲ್ಲಿ ಒಂದು ವಿಷಯ ನಡೀತು. ಹೌದಾ? ಏನ್ ವಿಷಯ? ಏನ್ ನಡೀತು? ಅದೇ ನಿಮ್ ಮೇಡಮ್. ನಮ್ ಮೇಡಮ್ ಅಂದ್ರೆ ನೀನೆ? ನಿನ್ಗ? ಚಿನ್ನು, ಸರಿ. ನಿಮ್ ಹುಡ್ಗಿ. ನಮ್ ಹುಡುಗಿನ? ನಮ್ ಹುಡುಗಿ ಯಾರಪ್ಪ? ನಿಮ್ ಮಂತ್ರ ಮೇಡಮ್. ಏನ? ನನಗೆ ಕೆಲಸ ಬೇಡ, ಏನು ಬೇಡ, ಹೋಗಿ ಆಟೋ ಓಡಿಸ್ಕೊಂಡೇ ಇರ್ತೀನಿ. ಬಾ 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 ಚಿನ್ನು. ಮತ್ತಿನ್ನೇನು? ನೋಡ್ ಶಾಂತಿ, ಇಂಥ ವಿಷಯದಲ್ಲೆಲ್ಲ ನೀನ್ ತಮಾಷೆ ಮಾಡ್ಬೇಡ. ಆಯ್ತು, ಸಾರಿ. ಆ ಮಂತ್ರ ಹೆಂಗೆ ನನ್ನ ಹುಡುಗಿ ಆಗ್ತಾಳೆ? ಮತ್ತೆ ನೀವಿಬ್ರು ತುಂಬಾ ಕ್ಲೋಸ್ ಆಗಿದ್ದೀರಲ್ಲಪ್ಪ ಈಗ. ನೀವವ್ರ ಇನ್ಫಾರ್ಮರ್ ತಾನೆ? ನಮ್ ಬಗ್ಗೆ ಎಲ್ಲಾ ವಿಷಯನೂ ಮುಟ್ಟಿಸ್ಬೇಕು ತಾನೆ ಅವ್ರಿಗೆ? ಮುಟ್ಟಿಸ್ತಿದ್ದೀರಲ್ಲ. ಶಾಂತಿ, ತುಂಬಾ ಓವರ್ ಆಯ್ತು. ಅಲ್ಲ, ಏನ್ ಹೇಳ್ತಿದ್ಯಾ ನೀನು? ಏನ್ ನಾನೇ ಅವಳ ಹತ್ರ ಇನ್ಫಾರ್ಮರ್ ಆಗಿ ಸೇರ್ಕೊಂಡಿದ್ದೀನಾ? ಆಯ್ತು ಬಿಡು, ನಾನು ಇವಾಗ್ಲೇ ಹೋಗಿ ಹೇಳ್ತೀನಿ. ನಾನು ಇನ್ಮೇಲೆ ನಿನ್ನ ಹತ್ರ ಕೆಲಸ ಮಾಡಲ್ಲಮ್ಮ. ನಾನು ನಿಜವಾದ ಗೂಢಚಾರಿ ಯಾರಿಗೆ ಗೊತ್ತಾ? ನಮ್ ಶಾಂತಿಗೆ ಅಂತ ಹೇಳ್ಬಿಟ್ಟು ಬರ್ತೀನಿ. ಹೇ, ಹೇಳು ಹೇಳು ನೋಡೋಣ. ಹೇಳ್ಬಿಡ್ತ್ಯಾ? ಅದು ನನ್ನ ಹತ್ರನೇ ತಮಾಷೆ ಮಾಡ್ತೀಯ ನೀನು? ಓ, ಹೇಳ್ತಾನಂತ ಹೇಳ್ತಾನೆ. ಸುಮ್ನೆ ಕಾಮಿಡಿ ಮಾಡಿದೆ. ಇರ್ಲಿ ಬಿಡು. ಅಂದಂಗೆ ವಿಷಯ ಏನ್ ನಡೀತು ಹೇಳು. ಏನಿಲ್ಲ, ಇವತ್ತು ಅವಳಿಗೆ ಅಂತ ಒಂದು ಸಖತ್ತಾಗಿರೋ ಗೇಮ್ ಪ್ಲಾನ್ ಮಾಡಿದ್ದೀನಿ. ಓಹೋ, ಹಂಗಾದ್ರೆ ಇವತ್ತು ಮಂತ್ರ ಮೇಡಮ್ಗೆ ಬಂಪರ್ ಲಾಟ್ರಿನೇ ಹೊಡೆದಿದೆ ಅಂತ ಹೇಳು. ನೀನಿವತ್ತು ಹೋಗಿ ಅವಳ ಹತ್ರ ಕೇಳು. ನೀವೇನೋ ಅಸಿಸ್ಟೆಂಟ್ ಅಂತ ಕೇಳಿದಕ್ಕೆ ಅರ್ಚನಾ ಅವ್ರೇನೋ ಅಡ್ವೈಸರ್ ಅಂತ ಹೇಳಿದ್ರಂತೆ. ಆಮೇಲೆ ನೀವ್ ಹೋದ್ಮೇಲೆ ಸುಶಾಂತ್ ಸರ್ನ ನಮ್ಸಕ್ಕೋಸ್ಕರ ಹತ್ರ ಹೇಳಿದ್ದು ನೀವ್ ನಿಜವಾಗ್ಲೂ ಅವ್ರ ಅಸಿಸ್ಟೆಂಟ್ ಆಗೇ ಇರ್ತೀರಾ ಅಂತ ಆಫೀಸಲ್ಲಿ ಎಲ್ರೂ ಮಾತಾಡ್ತಿದ್ರಂತೆ ಅಂತ ಹೇಳು. ಹೌದು, ನೀವು ನಿಜವಾಗ್ಲೂ ಹೀಗೆಲ್ಲ ಮಾತಾಡ್ಕೊಂಡ್ರಾ? ಹಾಗೆಲ್ಲ ನಾವ್ ಮಾತಾಡ್ಕೊಂಡಿಲ್ಲ ಚಿನ್ನು. ಮತ್ ಯಾಕೆ ಈ ತರ ಹೇಳು ಅಂತ ಹೇಳ್ತಾ ಇದೀಯಾ? ಹೇ ದಡ್ಡ, ನಿನ್ ಮೇಲೆ ಅವಳು ಇಟ್ಕೊಂಡಿರೋ ನಂಬಿಕೆ ಗಟ್ಟಿ ಆಗ್ಬೇಕು ಅಂದ್ರೆ ನೀನ್ ಆಗಾಗ ಈ ತರ ಸಣ್ಣ ಸಣ್ಣ ರೀಲ್ಗಳನ್ನ ಬಿಡ್ತಿರ್ಬೇಕು. ಆಗ್ಲೇ ತಾನೆ ನಿನ್ ಹತ್ರ ಅವಳೇನು ಜಾಸ್ತಿ ಕತೆಗಳನ್ನ ಹೇಳ್ತಾ ಬರೋದು. ಓಹೋ, ಇವಾಗ ಅರ್ಥ ಆಯ್ತು. ನೀನು ಆ ರೂಟಲ್ಲಿ ಬರ್ತಾ ಇದೀಯಾ? ಹೌದು, ಅದೇ ರೂಟಲ್ಲಿ ನಾನು ಬರ್ತಾ ಇದ್ದೀನಿ. ಹಲೋ, ಯಾವುದೇ ಕಾರಣಕ್ಕೂ ನಿನಗವಳ ಜೊತೆ ಆಕ್ಸಿಡೆಂಟ್ ಆಗ್ಬಾರ್ದು ಅಂದ್ರೆ ನಾನ್ ಹಾಕೊಟ್ಟಿರೋ ರೂಟಲ್ಲಿ ಟ್ರಾವೆಲ್ ಮಾಡು. ಬಾ ಶಾಂತಿ, ನೀನ್ ಹೇಗೆ ಯೋಚನೆ ಮಾಡ್ತಿರೋದನ್ನ ನೋಡ್ತಾ ಇದ್ರೆ ನನಗೇನ್ ಅನ್ಸ್ತಾ ಇದೆ ಹೇಳ? ಏನು? ಆ ಮಂತ್ರಕ್ಕಿಂತ ಭಯಂಕರ ಡೇಂಜರಸ್ ಆಗಿ ತಯಾರಾಗ್ಬಿಟ್ಟಿದ್ಯಾ ನೀನು. ಸಾಯಿಸ್ಬಿಡ್ತೀನಿ ನಿನ್ನ. ಸುಮ್ನೆ ತಮಾಷೆಗೆ ಹಂಗೆ ಹೇಳ್ದೆ ಅಷ್ಟೇ. ಸರಿ ಆಯ್ತು, ಈಗೇನು ನೀನ್ ಹೇಳಿದ್ದನ್ನ ಹೋಗಿ ಮಂತ್ರಾಗ ಹೇಳ್ಬೇಕು. ಅವಾಗ ತಾನೆ ಅವಳಿಗೆ ನನ್ನ ಮೇಲೆ ನಂಬಿಕೆ ಇನ್ನೂ ಗಟ್ಟಿ ಆಗೋದು. ಎಸ್. ಆಮೇಲೆ ಅಂದಂಗೆ ನಾನು ಇಲ್ಲಿರೋ ಇನ್ಫಾರ್ಮೇಶನ್ ಎಲ್ಲ ಹೋಗಿ ಅಲ್ಲಿ ಹೇಳಿದ್ರೆ ಮಂತ್ರ ಮೇಡಮ್ ಅವ್ರು ನಮಗೆ ಕಾಸು ಕೊಡ್ತಾರೆ, ಗೊತ್ತಿದ್ಯಾ ನಿನ್ಗೆ? ಅದ್ರಲ್ಲಿ 50% ನನಗೆ ಕೊಡ್ಬೇಕು, ಅದ್ ಗೊತ್ತಾ ನಿಂಗೆ?